ಸ್ನೇಹಿತರೆ ನಮಸ್ತೆ, ಮತ್ತೆ ನಿಮಗೆ QNA ಸೆಷನ್ ಎಪಿಸೋಡ್ ನಂಬರ್ 15ಗೆ ನಿಮ್ಗೆಲ್ರಿಗೂ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ QNA ಸೆಷನ್ ನಲ್ಲಿ ಯಾರು ಯಾವ ಕ್ವಶನ್ ಕೇಳಿದ್ರಂತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂತ ಹೇಳಿದ್ರೆ ಈ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜೊತೆ ಬೆಲ್ ಐಕಾನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಏನಾಗ್ತದೆ, ನಾನು ಮಾಡಿದ ಎಫರ್ಟ್ ಡೈರೆಕ್ಟ್ ಆಗಿ ಮೊಬೈಲ್ಗೆ ರೀಚ್ ಆಗುತ್ತೆ. ಫಸ್ಟ್ ಕ್ವಶನ್ ಕೇಳ್ತಾರ ಕುಮಾರ್ ಅಂತ ಹೇಳ್ಬಿಟ್ಟು ಅವ್ರೇನ್ ಕೇಳ್ತಿದಾರೆ ಅಂತ ಹೇಳಿದ್ರೆ, ಸರ್ ಟ್ರಾಫಿಕ್ ನಲ್ಲಿ ಅಪ್ ನಲ್ಲಿ ಹಾಫ್ ಕ್ಲಚ್ ಯೂಸ್ ಮಾಡಿಕೊಂಡು ಡ್ರೈವಿಂಗ್ ಮಾಡಬಹುದಾ ಅಂತ ಕೇಳ್ತಿದ್ದಾರೆ. ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಸಂದರ್ಭಗಳಲ್ಲಿ ಕೆಲವು ಸಿಚುವೇಶನ್ಸ್ ಇರುತ್ತೆ. ಆ ಸಿಚುವೇಶನ್ ನಲ್ಲಿ ಹಾಫ್ ಕ್ಲಚ್ ಅನ್ನ ನಾವು ಅನಿವಾರ್ಯವಾಗಿ ಯೂಸ್ ಮಾಡಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅನಿವಾರ್ಯ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಹಾಫ್ ಕ್ಲಚ್ ಯೂಸ್ ಮಾಡೋದ್ರಿಂದ ನಮ್ಮ ಕ್ಲಚ್ ಪ್ಲೇಟ್ ನ ಲೈಫ್ ಏನಿದೆ ಅದು ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಬೇಗನೆ ಸೌದ್ ಹೋಗುತ್ತೆ. ಬಟ್ ಏನಂತ ಹೇಳಿದ್ರೆ, ನಾವು ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಅವಾಯ್ಡ್ ಮಾಡಕ್ ಆಗಲ್ಲ. ನೀವೇ ಹೇಳಿದಾಗೆ ಟ್ರಾಫಿಕ್ ನಲ್ಲಿ ಅಂದ್ರೆ ಬಂಪರ್ ಟು ಬಂಪರ್ ಟ್ರಾಫಿಕ್ ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನೀವು ಪದೇ ಪದೇ ನೀವು ಹಾಫ್ ಕ್ಲಚ್ ನ ಯೂಸ್ ಮಾಡಬೇಕಾಗುತ್ತೆ. ಕ್ಲಚ್ ನ ಪೂರ್ತಿ ರಿಲೀಸ್ ಮಾಡಿದ್ರೆ ಅಂತ ಹೇಳಿದ್ರೆ ಗಾಡಿ ಬಂದ್ಬಿಟ್ಟು ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ಬಿಡ್ತದೆ. ನಮ್ಮ ಟ್ರಾಫಿಕ್ ಏನ್ ಮೂವ್ ಆಗ್ತಿದೆ ಸ್ಪೀಡು, ಅದಕ್ಕಿಂತ ಜಾಸ್ತಿ ಸ್ಪೀಡ್ ಅಲ್ಲಿ ಗಾಡಿ ಬಂದ್ಬಿಟ್ಟು ಮೂವ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಆ ಟೈಮ್ ನಲ್ಲಿ ನೀವು ಅನಿವಾರ್ಯವಾಗಿ ಹಾಫ್ ಕ್ಲಚ್ ಯೂಸ್ ಮಾಡಬೇಕಾಗುತ್ತೆ. ಮತ್ತೆ ಕೆಲವು ಟೈಮ್ ನಲ್ಲಿ ನೀವು ಪಾರ್ಕ್ ಮಾಡಬೇಕಾದ್ರೆ, ಗಾಡಿನ ಪಾರ್ಕ್ ಮಾಡಬೇಕಾದ್ರೂ ಅಷ್ಟೇನೆ ಅಲ್ಲೂ ಸಹ ನೀವು ಹಾಫ್ ಕ್ಲಚ್ ನ ಯೂಸ್ ಮಾಡಬೇಕಾಗುತ್ತೆ. ಹಾಗೆ ಕೆಲವು ಟೈಮ್ ನಲ್ಲಿ ಏನಾಗುತ್ತೆ, ಇನ್ನು ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಅಂದ್ರೆ ರಿವರ್ಸ್ ತೆಗಿಬೇಕಾದ್ರೆ ಅಲ್ಲೂ ಸಹ ನೀವು ಹಾಫ್ ಕ್ಲಚ್ ನ ಯೂಸ್ ಮಾಡಬೇಕಾಗುತ್ತೆ. ಎಷ್ಟು ಅವಾಯ್ಡ್ ಮಾಡಕ್ಕಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನೀವು ಹಾಫ್ ಕ್ಲಚ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಇದರಿಂದ ನಮ್ಮ ಕ್ಲಚ್ ಪ್ಲೇಟ್ ನ ಲೈಫ್ ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗುತ್ತೆ. ಆಯ್ತಾ? ಸೊ ಅವಾಯ್ಡ್ ಮಾಡಿ ಅಂತ ಹೇಳಿದ್ರೆ, ಕೆಲವು ಸಿಚುವೇಶನ್ಸ್ ಅಲ್ಲಿ ಅವಾಯ್ಡ್ ಮಾಡಕ್ ಆಗದೆ ಅಂತ ಸಿಚುವೇಶನ್ ಇತ್ತಂದ್ರೆ ಅಲ್ಲಿ ನೀವು ಯೂಸ್ ಮಾಡಲೇಬೇಕು, ಏನು ಮಾಡಕ್ ಆಗಲ್ಲ. ಆಯ್ತಾ? ಇದರಿಂದ ಇದು ಆಕ್ಚುಲಿ ಹಾಫ್ ಕ್ಲಚ್ ಯೂಸ್ ಮಾಡೋದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯೂಸ್ ಮಾಡಬೇಕಾಗುತ್ತೆ. ಡ್ರೈವಿಂಗ್ ಸೀಟ್ ಮೇಲೆ ಕುತ್ಕೊಂಡ ತಕ್ಷಣ ಕಾರಲ್ಲಿ ಘಮ ಫ್ರಾಗ್ರೆನ್ಸ್ ಬರಬೇಕು ಅಂತ ಹೇಳಿದ್ರೆ ಖಂಡಿತ ಒಂದು ಕಾರ್ ಪರ್ಫ್ಯೂಮ್ ನ ನೀವು ಯೂಸ್ ಮಾಡಬೇಕಾಗುತ್ತೆ. ಇದೇ ಅದು ಇನ್ವಾಲ್ವ್ ಒನ್ ಕಡೆ ಇರುವಂತ ಸಿಗುವಂತ ಒಂದು ಕಾರ್ ಪರ್ಫ್ಯೂಮ್. ಆಕ್ಚುಲಿ ಏನಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ನಮ್ಮ ಹೋಮ್ ಮೇಡ್ ಕಂಪನಿ ಇನ್ವಾಲ್ವ್ ಒನ್. ತುಂಬಾನೇ ಚೆನ್ನಾಗಿದೆ ಫ್ರಾಗ್ರೆನ್ಸ್ ಬಂದ್ಬಿಟ್ಟು. ನಾನು ತುಂಬಾ ಒಂದು ವಾರದಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೇನೆ. ಗಾಡಿಯಲ್ಲಿ ಡ್ರೈವ್ ಮಾಡಬೇಕಾದ್ರೆ ಬಂದ್ಬಿಟ್ಟು ಒಂದು ಫ್ರಾಗ್ರೆನ್ಸ್ ಏನಿದೆ ಅದು ಬಂದ್ಬಿಟ್ಟು ನಮ್ಮ ಮೈಂಡ್ ಅನ್ನ ಫ್ರೆಶ್ ಮಾಡುತ್ತೆ. ಮೈಂಡ್ ಫ್ರೆಶ್ ಆಯ್ತು ಅಂದ್ರೆ ನಮ್ಮ ಡ್ರೈವಿಂಗ್ ಬಂದ್ಬಿಟ್ಟು ತುಂಬಾನೇ ಕೂಲ್ ಆಗಿರುತ್ತೆ. ಡ್ರೈವಿಂಗ್ ಬಂದ್ಬಿಟ್ಟು ತುಂಬಾನೇ ಕಂಫರ್ಟ್ ಆಗಿರುತ್ತೆ. ತುಂಬಾ ಕಾಂಪ್ಯಾಕ್ಟ್ ಸೈಜ್ ಅಲ್ಲಿ ಸಿಗುವಂತದ್ದು. ಹಾಗೆ ಇದನ್ನ ನೋಡಬಹುದು, ನಿಮ್ಗೆ ಇದನ್ನ ಓಪನ್ ಮತ್ತೆ ಕ್ಲೋಸ್ ಸಹ ಮಾಡಬಹುದು. ಇನ್ ಕೇಸ್ ಏನಾದ್ರೂ ನಾವು ಗಾಡಿನ ಡ್ರೈವ್ ಮಾಡ್ತಿಲ್ಲ, ಪಾರ್ಕ್ ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನ ಸ್ವಲ್ಪ ಮಟ್ಟಿಗೆ ಕ್ಲೋಸ್ ಮಾಡಬಹುದು. ನಾವು ಡ್ರೈವ್ ಮಾಡ್ತಿರ್ಬೇಕಾದ್ರೆ ಇದನ್ನ ಈ ರೀತಿಯಾಗಿ ಓಪನ್ ಸಹ ಮಾಡ್ಕೋಬಹುದು. ಕಾಂಪ್ಯಾಕ್ಟ್ ಸೈಜ್ ಇರೋದ್ರಿಂದ ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ಕಪ್ ಹೋಲ್ಡರ್ ಇದೆ, ಇಲ್ಲೂ ಸಹ ಇದನ್ನ ಪ್ಲೇಸ್ ಮಾಡಿ ಯೂಸ್ ಮಾಡಬಹುದು. ನಮ್ಮ ಡ್ಯಾಶ್ ಬೋರ್ಡ್ ಇಂದ, ಈ ಡ್ಯಾಶ್ ಬೋರ್ಡ್ ಅಲ್ಲಿ ಒಂದು 3mm ಟೇಪ್ ಸಹ ಕೊಟ್ಟಿದ್ದಾರೆ. ಇದ್ರ ಮೇಲೆ ನೀವು ಇದನ್ನ ತುಂಬಾ ಈಸಿಯಾಗಿ ಇದನ್ನ ಫಿಕ್ಸ್ ಸಹ ಮಾಡಬಹುದು. ನಾನೀಗ ಡ್ಯಾಶ್ ಬೋರ್ಡ್ ಅಲ್ಲಿ ಆಕ್ಚುಲಿ ಬಂದ್ಬಿಟ್ಟು ಇದನ್ನ ಫಿಕ್ಸ್ ಮಾಡಿ ಇಟ್ಟಿದ್ದೇನೆ. ಸೊ ಫಿಕ್ಸ್ ಮಾಡಿಡಿ, ತುಂಬಾ ಕಂಫರ್ಟ್ ಆಗಿ ತುಂಬಾ ಫ್ರೆಶ್ ಆಗಿ ಡ್ರೈವಿಂಗ್ ಮಾಡಬಹುದು. ಇದರ ಪರ್ಚೇಸ್ ಲಿಂಕ್ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅಲ್ಲಿಂದ ನೀವು ಪರ್ಚೇಸ್ ಮಾಡಿದ್ರೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಪಾರ್ವತಿ ಅನ್ನೋರು ಅವ್ರೇನ್ ಕೇಳ್ತಿದಾರೆ ಅಂತ ಹೇಳಿದ್ರೆ, ಹಾಯ್, ಐ ಆಮ್ ಪಾರ್ವತಿ, ಥ್ಯಾಂಕ್ಸ್ ಫಾರ್ ದ ಟೀಚಿಂಗ್. ವಿತೌಟ್ ಕ್ಲಚ್ ಯು ಯೂಸ್ಡ್ ಬ್ರೇಕ್, ಈಸ್ ಇಟ್ ರೈಟ್ ಅಂತ ಕೇಳ್ತಿದಾರೆ. ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿರುವಂತ ಕ್ವಶನ್ ಏನಂತ ಹೇಳಿದ್ರೆ, ನಾನು ಗಾಡಿನ ಸ್ವಲ್ಪ ಮಟ್ಟಿಗೆ ಸ್ಲೋ ಮಾಡಬೇಕಾದ್ರೆ ಅಲ್ಲಿ ನಾನು ಕ್ಲಚ್ ಅನ್ನ ಯೂಸ್ ಮಾಡದೇನೆ ಓನ್ಲಿ ಬ್ರೇಕ್ ಅನ್ನ ಯೂಸ್ ಮಾಡಿ ತೋರಿಸಿದ್ದೆ. ಸೊ ಆ ವಿಡಿಯೋಗೆ ಇವ್ರು ಕಮೆಂಟ್ ಮಾಡಿರೋದು. ಏನಂತ ಹೇಳಿದ್ರೆ, ಇದು ಈಸ್ ಇಟ್ ರೈಟ್ ಆರ್ ರಾಂಗ್ ಅಂತ ಕೇಳ್ತಿರೋರು. ಕೆಲವೊಂದು ಸಿಚುವೇಶನ್ಸ್ ಇರುತ್ತೆ, ಅಂದ್ರೆ ನಾವು ಬ್ರೇಕ್ ಅನ್ನ ಯೂಸ್ ಮಾಡಬೇಕಾದ್ರೆ 4 ಸಿಚುವೇಶನ್ಸ್ ಇರುತ್ತೆ. ಒಂದು ಓನ್ಲಿ ಬ್ರೇಕ್ ಮಾತ್ರನೇ ಯೂಸ್ ಮಾಡುವಂತ ಸಿಚುವೇಶನ್, ಇನ್ನೊಂದು ಬಂದ್ಬಿಟ್ಟು ಫಸ್ಟ್ ಕ್ಲಚ್ ಆಮೇಲೆ ಬ್ರೇಕು, ಹಾಗೆ ಥರ್ಡ್ ಒನ್ ಬಂದ್ಬಿಟ್ಟು ಕ್ಲಚ್ ಬ್ರೇಕ್ ಅಟ್ ಎ ಟೈಮ್ ಯೂಸ್ ಮಾಡುವಂಥದ್ದು. ಇನ್ನೊಂದು ಕೆಲವು ಟೈಮ್ ನಲ್ಲಿ ಇನ್ನೊಂದು ಸಿಚುವೇಶನ್ ಬಂದ್ಬಿಟ್ಟು ಬ್ರೇಕ್ ಫಸ್ಟ್ ಆಮೇಲೆ ಕ್ಲಚ್. ಈ ಸಿಚುವೇಶನ್ಸ್ ಇರುತ್ತೆ, ಅಂದ್ರೆ 4 ರೀತಿಯ ಸಿಚುವೇಶನ್ ಬರುತ್ತೆ. ನಾನು ಆ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಅಂತ ಹೇಳಿದ್ರೆ, ಗಾಡಿ ಬಂದ್ಬಿಟ್ಟು ಸ್ಪೀಡ್ ಆಗಿ ಮೂವ್ ಆಗ್ತಾ ಇತ್ತು. ಸೊ ಗಾಡಿನ ಸ್ಲೋ ಮಾಡೋದಕ್ಕೆ, ಸ್ಪೀಡನ್ನು ರೆಡ್ಯೂಸ್ ಮಾಡೋದಕ್ಕೆ ಮಾತ್ರ ನಾನು ಕಡಿಮೆ ಆಮೇಲೆ ಬಂದ್ಬಿಟ್ಟು ನಾನು ಕ್ಲಚನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಗೇರ್ನ ಡೌನ್ ಶಿಫ್ಟ್ ಮಾಡೋದನ್ನ ತೋರಿಸಿದ್ದೆ. ಅದಕ್ಕೆ ನೀವು ಕಮೆಂಟ್ ಮಾಡಿರೋದು. ಆ್ಯಕ್ಚುಲಿ ಇದು ರಾಂಗ್ ಅಂತಲ್ಲ, ಕರೆಕ್ಟೇ. ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಟೈಮ್ನಲ್ಲಿ ನೀವು ಬ್ರೇಕನ್ನು ಯೂಸ್ ಮಾಡ್ತಾ ಇದ್ದೀರಾ, ಅಂದರೆ ಸ್ಪೀಡನ್ನು ರೆಡ್ಯೂಸ್ ಮಾಡೋದಕ್ಕೆ, ಸ್ಪೀಡನ್ನು ಕಡಿಮೆ ಮಾಡೋದಕ್ಕೆ ಅಂತ ಹೇಳಿದ್ರೆ ನೀವು ಓನ್ಲಿ ಬ್ರೇಕನ್ನು ಅಷ್ಟೇ ಅಪ್ಲೈ ಮಾಡಬೇಕಾಗುತ್ತೆ. ಕ್ಲಚ್ ಯಾವ ಟೈಮಲ್ಲಿ ಯೂಸ್ ಮಾಡಬೇಕಂತ ಹೇಳಿದ್ರೆ, ನಾವು ಬ್ರೇಕ್ ಯೂಸ್ ಮಾಡ್ತಾ ಇನ್ನೇ ನಮ್ಮ ಗಾಡಿ ಬಂದ್ಬಿಟ್ಟು ಬಂದು ಬೀಳುತ್ತೆ ಅಂತ ಟೈಮ್ನಲ್ಲಿ ನಾವು ಕ್ಲಚನ್ನು ಯೂಸ್ ಮಾಡಬೇಕಾಗ್ಬೋದು. ಅದನ್ನು ಬಿಟ್ಟರೆ ನಾವು ಕ್ಲಚನ್ನು ಯಾವ ಟೈಮ್ ಯೂಸ್ ಮಾಡಬೇಕಂದ್ರೆ, ಗಾಡಿ ಸ್ಪೀಡ್ ರೆಡ್ಯೂಸ್ ಆಗ್ತದೆ, ಇನ್ನೇನು ಗೇರ್ ಚೇಂಜ್ ಮಾಡಬೇಕು, ಡೌನ್ ಶಿಫ್ಟ್ ಅಥವಾ ಅಪ್ ಶಿಫ್ಟ್ ಮಾಡುವಂಥ ಟೈಮ್ ಬಂತು ಅಂದರೆ ಅವಾಗ ನಾವು ಕ್ಲಚನ್ನು ಯೂಸ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇದ್ರ ಬಗ್ಗೆ ಆಲ್ರೆಡಿ ಒಂದು ಡೆಡಿಕೇಟೆಡ್ ವಿಡಿಯೋನ ಇದೆ, ಯಾವ ಟೈಮ್ನಲ್ಲಿ ಯಾವ ಪೆಡಲ್ಸನ್ನು ನಾವು ಯೂಸ್ ಮಾಡಬೇಕು ಬ್ರೇಕ್ ಜೊತೆ ಅಂತ. ಖಂಡಿತ ಆ ವಿಡಿಯೋನ ನೀವು ನೋಡಿ, ನಿಮಗಿರೋ ಡೌಟ್ ಖಂಡಿತ ಕ್ಲಿಯರ್ ಆಗುತ್ತೆ. ಓಕೆನಾ? ಆ ವಿಡಿಯೋದ ಲಿಂಕ್ ನಾನು ಮೇಲೆ ಐ ಬಟನಲ್ಲಿ ಕೊಟ್ಟಿರ್ತಾನೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತಾನೆ, ಖಂಡಿತ ಚೆಕ್ಔಟ್ ಮಾಡಿ. ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ಪಿಕ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇರೋರು ಪ್ರಶಾಂತ್ ಹಿರೇಮಠ್ ಅಂತ ಹೇಳ್ಬಿಟ್ಟು ಅವ್ರೇನ್ ಕೇಳ್ತಿದಾರೆ ಅಂತ ಹೇಳಿದ್ರೆ, ರನ್ನಿಂಗ್ ನಲ್ಲಿ ನ್ಯೂಟ್ರಲ್ ಗೇರ್ ಹಾಕಿ ಗಾಡಿ ಓಡಿಸಬಹುದಾ ತಿಳಿಸ್ಕೊಡಿ ಅಂತ ಕೇಳ್ತಿದಾರೆ. ಅಂದ್ರೆ ರನ್ನಿಂಗ್ ನಲ್ಲಿ ಗೇರ್ ನ ನ್ಯೂಟ್ರಲ್ ಮಾಡ್ಕೊಂಡ್ಬಿಟ್ಟು ಡ್ರೈವ್ ಮಾಡಬಹುದಾ, ಇಸ್ ಇಟ್ ರಾಂಗ್
ಇಸ್ ಇಟ್ ರೈಟ್ ಅಂತ ಕೇಳ್ತಿರೋದು. ಏನಂತ ಹೇಳಿದ್ರೆ ನೀವು ನ್ಯೂಟ್ರಲ್ ಅಲ್ಲಿ ಡ್ರೈವ್ ಮಾಡೋದು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ನ್ಯೂಟ್ರಲ್ ಅಲ್ಲಿ ಡ್ರೈವ್ ಮಾಡಬಹುದು. ಫ್ಯೂಯಲ್ ನ ಉಳಿಸೋದಕ್ಕೆ ಅಂದ್ರೆ ಪೆಟ್ರೋಲ್ ನ ಉಳಿಸೋದಕ್ಕೆ ನೀವು ಗೇರ್ ನ ನ್ಯೂಟ್ರಲ್ ಮಾಡ್ಕೊಂಡ್ಬಿಟ್ಟು ಡ್ರೈವ್ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಇದು ಆಕ್ಚುಲಿ ತಪ್ಪು. ನೀವು ಡೌನ್ ಹಿಲ್ ಅಲ್ಲಿ ಗೇರ್ ನ ನ್ಯೂಟ್ರಲ್ ಮಾಡಿದ್ರಿ ಅಂತ ಹೇಳಿದ್ರೆ ವೀಲ್ಗೂ ಹಾಗೆ ನಮ್ಮ ಇಂಜಿನ್ ಇರುವಂತ ಕನೆಕ್ಷನ್ ಇದೆ ಅದು ಬಂದ್ಬಿಟ್ಟು ಕಟ್ ಆಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ನಮ್ಮ ಇಂಜಿನ್ ಅಲ್ಲಿರುವಂತ ಕೆಲವೊಂದು ಎಲೆಕ್ಟ್ರಾನಿಕ್ ಕಂಪೋನೆಂಟ್ಸ್ ಏನಿದೆ ಅಂದ್ರೆ ಪವರ್ ಸ್ಟೀರಿಂಗ್ ಆಯ್ತು, ಪವರ್ ಬ್ರೇಕ್ ಆಯ್ತು, ಕೆಲವೊಂದು ಎಲೆಕ್ಟ್ರಿಕ್ ಕಂಪೋನೆಂಟ್ಸ್ ಇರುತ್ತೆ, ಅವೆಲ್ಲ ರನ್ ಆಗೋದಕ್ಕೆ ಗಾಡಿ ಎಂಜಿನ್ ಸ್ಟಾರ್ಟ್ ಇರೋದಕ್ಕೆ ಸ್ವಲ್ಪ ಮಟ್ಟಿಗೆ ಫ್ಯೂಯಲ್ ನ ಅವಶ್ಯಕತೆ ಬೀಳುತ್ತೆ. ಸೊ ಅವಾಗ ಏನಾಗುತ್ತೆ, ನೀವು ನ್ಯೂಟ್ರಲ್ ಮಾಡಿದ್ರು ಸಹ ಬಂದ್ಬಿಟ್ಟು ಇವೆಲ್ಲ ಕಂಪೋನೆಂಟ್ಸ್ ರನ್ ಆಗೋದಕ್ಕೆ ಎಂಜಿನ್ಗೆ ಸ್ವಲ್ಪ ಮಟ್ಟಿಗೆ ಫ್ಯೂಯಲ್ ಸಪ್ಲೈ ಆಗ್ತಾನೆ ಇರುತ್ತೆ. ಅದೇ ಇನ್ ಕೇಸ್ ಏನಾದ್ರು ನೀವು ಡೌನ್ ಹಿಲ್ ಅಲ್ಲಿ ಗೇರ್ ನ ಎಂಗೇಜ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಸ್ಪೀಡ್ಗೆ ತಕ್ಕ ಹಾಗೆ ನೀವು ರೈಟ್ ಗೇರ್ ನ ಎಂಗೇಜ್ ಮಾಡ್ಕೊಂಡ್ಬಿಟ್ಟು ಡೌನ್ ಹಿಲ್ ಅಲ್ಲಿ ಡ್ರೈವ್ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾರಲ್ಲಿ ಇರುವಂತಹ ವೀಲ್ಗೂ ಹಾಗೆ ಎಂಜಿನ್ಗೂ ಕನೆಕ್ಷನ್ ಇರುತ್ತೆ. ಸೊ ಡೌನ್ ಹಿಲ್ ಇದೆ ಅಂದ ತಕ್ಷಣ ವೀಲ್ಗಳು ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ರನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಫಾಸ್ಟ್ ಆಗಿ ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಸಿಗುವಂತ ಎನರ್ಜಿಯಿಂದ ಏನಿದೆ ನಮ್ಮ ಗಾಡಿಲಿರುವಂತ ಕಂಪೋನೆಂಟ್ಸ್ಗೆ ಸ್ವಲ್ಪ ಮಟ್ಟಿಗೆ ಪವರ್ ಜನರೇಟ್ ಮಾಡಿ ಕೊಡುತ್ತೆ ನಮ್ಮ ಎಂಜಿನ್ಗೆ. ಸೊ ಇದರಿಂದ ಏನಾಗುತ್ತೆ, ಫ್ಯೂಯಲ್ ಸಪ್ಲೈ ಏನಿದೆ ಅದು ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ ನಾವು ಡೌನ್ ಹಿಲ್ ಅಲ್ಲಿ ಗೇರ್ ನ ಎಂಗೇಜ್ ಮಾಡ್ಕೊಂಡ್ಬಿಟ್ಟು ಎಕ್ಸಲೇಟರ್ ಪೆಡಲ್ ಇಂದ ನಾವು ಕಾಲ್ನ ತೆಗಿದ್ವಿ ಅಂತ ಹೇಳಿದ್ರೆ ಸೊ ಅವಾಗ ಆಟೋಮೆಟಿಕ್ ಆಗಿ ಫ್ಯೂಯಲ್ ಸಪ್ಲೈ ಏನಿದೆ ಯೂನಿಟ್ ಏನಿದೆ ಅದು ಬಂದ್ಬಿಟ್ಟು ಕಟ್ ಆಗುತ್ತೆ. ನಮ್ಮ ವೀಲ್ಗಳಿಂದ ಸಿಗುವಂತ ವೀಲ್ಗಳು ರೊಟೇಟ್ ಆಗೋದ್ರಿಂದ ಸಿಗುವಂತ ಪವರ್ ಏನ್ ಸಿಗುತ್ತೆ ಅದರಿಂದ ಬಂದ್ಬಿಟ್ಟೆ ಈ ಕೆಲವೊಂದು ಕಂಪೋನೆಂಟ್ಸ್ ರನ್ ಆಗುತ್ತೆ ಡೌನ್ ಹಿಲ್ ಅಲ್ಲಿ. ಓಕೆನಾ, ಸರಿಯಾದ ಸ್ಪೀಡ್ಗೆ ತಕ್ಕ ಹಾಗೆ ನೀವು ಗೇರ್ ನ ಎಂಗೇಜ್ ಮಾಡ್ಕೊಂಡ್ಬಿಟ್ಟು ಡ್ರೈವ್ ಮಾಡಿದ್ರೆ ಅಂತ ಹೇಳಿದ್ರೆ ಅಲ್ಲಿ ಫ್ಯೂಯಲ್ ಉಳಿಯುತ್ತೆ, ಜೊತೆಗೆ ಗಾಡಿ ಬಂದ್ಬಿಟ್ಟು ತುಂಬಾನೇ ಕಂಟ್ರೋಲಿಂಗ್ ಅಲ್ಲಿ ಇರುತ್ತೆ. ಇನ್ ಕೇಸ್ ಡೌನ್ ಹಿಲ್ ನೀವು ನ್ಯೂಟ್ರಲ್ ಮಾಡಿದ್ರೆ ಅಂತ ಹೇಳಿದ್ರೆ ಗಾಡಿ ಬಂದ್ಬಿಟ್ಟು ಔಟ್ ಆಫ್ ಕಂಟ್ರೋಲ್ ಆಗ್ಬಿಡುತ್ತೆ, ಎಂಜಿನ್ ಬ್ರೇಕಿಂಗ್ ತಪ್ಪಿಡುತ್ತೆ. ಒನ್ಲಿ ನಾವು ಬ್ರೇಕ್ ಅನ್ನ ಯೂಸ್ ಮಾಡ್ಕೊಂಡು ಮಾತ್ರ ನಾವು ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಸೊ ಪದೇ ಡೌನ್ ಹಿಲ್ ಅಲ್ಲಿ ನೀವು ನಮ್ಮ ಬ್ರೇಕ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ಅಲ್ಲಿ ಬಂದ್ಬಿಟ್ಟು ಬ್ರೇಕ್ ಪ್ಯಾಡ್ಸ್ ಬಂದ್ಬಿಟ್ಟು ಹೀಟ್ ಅಪ್ ಆಗಿಬಿಡುತ್ತೆ. ಸೊ ಡೌನ್ ಹಿಲ್ ಅಲ್ಲಿ ನ್ಯೂಟ್ರಲ್ ಮಾಡ್ಕೊಂಡ್ಬಿಟ್ಟು ಏನ್ ಡ್ರೈವ್ ಮಾಡ್ತಿದ್ರೆ ಅದನ್ನ ಇವತ್ತೇ ಬಿಟ್ಬಿಡಿ. ಡೌನ್ ಹಿಲ್ ಅಲ್ಲಿ ಯಾವ ಸ್ಪೀಡ್ ಅಲ್ಲಿ ಇದೆ ಸೊ ಲೋವರ್ ಗೇರ್ ಗೆ ಎಂಗೇಜ್ ಮಾಡ್ಕೊಂಡ್ಬಿಟ್ಟು ಡ್ರೈವ್ ಮಾಡಿದ್ರೆ ಅಂತ ಹೇಳಿದ್ರೆ ಖಂಡಿತ ಫ್ಯೂಯಲ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಬೇಕಿದ್ರೆ ಇದನ್ನ ನೀವು ಟ್ರೈ ಮಾಡಿ ನೋಡಿ. ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಸಹ ಇದೆ, ಅದನ್ನ ವಿಡಿಯೋದ ಲಿಂಕ್ ನಮ್ಮ ಮೇಲೆ ಐ ಬಟನ್ ಕೊಟ್ಟಿರ್ತಾನೆ ಅಥವಾ ವಿಡಿಯೋದ ಡಿಸ್ಕ್ರಿಪ್ಷನ್ ಸಹ ಮೆನ್ಷನ್ ಮಾಡಿರ್ತಾನೆ, ಅದನ್ನ ಚೆಕ್ಔಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ಕೇಳ್ತಿರೋರು ಶ್ಯಾಮರಾಜ್ ಅಂತ ಹೇಳ್ಬಿಟ್ಟು ಅವ್ರೇನ್ ಕೇಳ್ತಿದ್ರು ಅಂತ ಹೇಳಿದ್ರೆ, ನಾನು ಇಂಜಿನ್ ಸರ್ವಿಸ್ ಮಾಡಿಸಿದಾಗ ಆಯಿಲ್ ಕಲರ್ ನಾರ್ಮಲ್ ಇತ್ತು, 1000 ಕಿಲೋಮೀಟರ್ ಆದ್ಮೇಲೆ ಕಲರ್ ಕಪ್ಪು ಆಗಿದೆ ಮತ್ತು ಆಯಿಲ್ ಥಿಕ್ನೆಸ್ ಏನಿದೆ ಅದು ಸರಿಯಾಗಿದೆ, ಇದಕ್ಕೆ ಕಾರಣ ಏನು? ನಮ್ದು ಡೀಸೆಲ್ ಇಂಜಿನ್ ಫೋರ್ಡ್ ಫಿಗೋ ಟೈಟಾನಿಯಂ 98,000 ರನ್ ಆಗಿದೆ, 1 ಲಕ್ಷ ಮೇಜರ್ ಸರ್ವಿಸ್ ಕೂಡ ಆಗಿದೆ ಅಂತ ಕೇಳ್ತಿದ್ದಾರೆ. ನಿಮ್ಮ ಗಾಡಿ ಬಂದ್ಬಿಟ್ಟು ನೀವೇ ಹೇಳಿದಾಗೆ 1 lakh ಕಿಲೋಮೀಟರ್ ರನ್ ಆಗಿದೆ. ಸೊ ಮೇಜರ್ ಸರ್ವಿಸ್ ಅಂತ ಹೇಳಿದ್ರೆ ಆ ಮೇಜರ್ ಸರ್ವಿಸ್ ಅಲ್ಲಿ ಏನಾದ್ರು ನೀವು ಎಂಜಿನ್ ಆಯಿಲ್ ಫ್ಲಶ್ ಯೂಸ್ ಮಾಡಿದ್ರೋ ಇಲ್ವಾ ಅಂತ ನೀವು ಆಕ್ಚುಲಿ ಮೆನ್ಷನ್ ಮಾಡಲಿಲ್ಲ. ಇನ್ ಕೇಸ್ ಏನಾದ್ರು ನೀವು ಅದನ್ನ ಯೂಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಎಂಜಿನ್ ಫ್ಲಶ್ ಮಾಡಿ ನೀವು ಆಯಿಲ್ ರಿಪ್ಲೇಸ್ಮೆಂಟ್ ಮಾಡಿ ಅಥವಾ ಮೇಜರ್ ಸರ್ವಿಸ್ ಮಾಡಿಸಿದ್ರಿ ಅಂತ ಹೇಳಿದ್ರೆ ಖಂಡಿತ ಈ ಎಂಜಿನ್ ಆಯಿಲ್ ಬಂದ್ಬಿಟ್ಟು ಕೇವಲ 1000 ಕಿಲೋಮೀಟರ್ ರನ್ ಆದ್ಮೇಲೆ ಕಪ್ ಆಗುವಂತದ್ದು ಏನಿದೆ ಅದು ಖಂಡಿತ ಆಗ್ತಿರ್ಲಿಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ಇನ್ ಕೇಸ್ ಏನಾದ್ರು ಎಂಜಿನ್ ಫ್ಲಶ್ ಸರ್ವಿಸ್ ಮಾಡಿಸಿ ಆದ್ಮೇಲೆ ಈ ರೀತಿಯಾಗಿ ಆಗಿದೆ ಅಂತ ಹೇಳಿದ್ರೆ ನೀವು ಮತ್ತೊಮ್ಮೆ ಎಂಜಿನ್ ಸರ್ವಿಸ್ ಮಾಡಿಸೋದು ಬೆಟರ್. ಯಾಕಂದ್ರೆ ಎಂಜಿನ್ ಆಯಿಲ್ ರಿಪ್ಲೇಸ್ಮೆಂಟ್ ಏನಿದೆ ಅದು ಬಂದ್ಬಿಟ್ಟು 8,000 to 10,000 ರೇಂಜ್ ಅಲ್ಲಿ ಅಥವಾ 8,000 to 12,000 ರೇಂಜ್ ಅಲ್ಲಿ ಆಕ್ಚುಲಿ ಬಂದ್ಬಿಟ್ಟು ರಿಪ್ಲೇಸ್ಮೆಂಟ್ ಮಾಡಿಸಬೇಕಾಗುತ್ತೆ. ಅಂದ್ರೆ ಅವಾಗ ಬಂದ್ಬಿಟ್ಟು ಎಂಜಿನ್ ಆಯಿಲ್ ಕಲರ್ ಬಂದ್ಬಿಟ್ಟು ಕಪ್ ಆಗಬೇಕು. ಬಟ್ 1,000 ಆದ್ಮೇಲೆ ನೀವು ಕಪ್ ಆಗಿದೆ ಅಂತ ಹೇಳಿದ್ರೆ ಮೇ ಬಿ ನನ್ನ ಪ್ರಕಾರ ನೀವು ಎಂಜಿನ್ ಫ್ಲಶ್ ನ ಯೂಸ್ ಮಾಡಿಲ್ಲ ಅನ್ಸುತ್ತೆ. ಸೊ ಇನ್ ಕೇಸ್ ಏನಾದ್ರು ಆ ರೀತಿ ಇಲ್ಲ ಅಂತ ಹೇಳಿದ್ರೆ ಒಂದ್ಸರಿ ನೀವು ಎಂಜಿನ್ ಫ್ಲಶ್ ನ ಯೂಸ್ ಮಾಡಿ ಅದಾದ್ಮೇಲೆ ಬಂದ್ಬಿಟ್ಟು ಎಂಜಿನ್ ಆಯಿಲ್ ನ ರಿಪ್ಲೇಸ್ಮೆಂಟ್ ಮಾಡಿಸಿ ನೋಡಿ. ಇನ್ ಕೇಸ್ ಏನಾದ್ರು ನೀವು ಎಂಜಿನ್ ಆಯಿಲ್ ಫ್ಲಶ್ ಮಾಡಿ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಗಾಡಿಯ ರನ್ ಏನಿದೆ 1 lakh ಕಿಲೋಮೀಟರ್ ಅಂತ ಹೇಳಿದ್ರೆ ಸೊ ಈ ರನ್ನಿಂಗ್ ಏನಿದೆ ಸೊ ರನ್ ಆಗ್ತಿದಾಗ ಎಂಜಿನ್ ಅಲ್ಲಿ ತುಂಬಾ ಕಂಪೋನೆಂಟ್ಸ್ ಇರುತ್ತೆ, ಮೆಟಲ್ ಕಂಪೋನೆಂಟ್ಸ್ ಇರುತ್ತೆ, ಅಂದ್ರೆ ಎಂಜಿನ್ ಮೂವ್ಮೆಂಟ್ ಪಾರ್ಟ್ಸ್ ಇರುತ್ತೆ. ಸೊ ಅವೆಲ್ಲ ಮೂವ್ಮೆಂಟ್ ಆಗ್ತಿದ್ದಂಗೆ ಎಂಜಿನ್ ಪಾರ್ಟ್ಸ್ ಗಳಲ್ಲಿ ಕಾರ್ಬನ್ ಡಿಪಾಸಿಟ್ ಆಗ್ತಿರುತ್ತೆ. ಸೊ ಕಾರ್ಬನ್ ಜಾಸ್ತಿ ಡಿಪಾಸಿಟ್ ಆಗ್ತಾ ಇದ್ರೆ ಜಾಸ್ತಿ ನಿಮ್ಮ ಎಂಜಿನ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸೊ ಅದು ಬಂದ್ಬಿಟ್ಟು ಎಂಜಿನ್ ಆಯಿಲ್ ಅಲ್ಲಿ ಮಿಕ್ಸ್ ಆಗುತ್ತೆ, ಅದರಿಂದನೂ ಬಂದ್ಬಿಟ್ಟು ಎಂಜಿನ್ ಆಯಿಲ್ ನ ಕಲರ್ ಬಂದ್ಬಿಟ್ಟು ಕಪ್ ಆಗುತ್ತೆ. ಅದು ಒಂದು ರೀಸನ್ ಇರ್ಬೋದು. ಸೊ ಮೇ ಬಿ ಒಂದ್ಸರಿ ಏನಾದ್ರು ನೀವು ಡಿಕಾರ್ಬನೈಸ್ ಟ್ರೈ ಮಾಡಿ ನೋಡಿ. ಫಸ್ಟ್ ಟೈಮ್ ಮಾಡಿ ನೀವು ಎಂಜಿನ್ ಫ್ಲಶ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆಯಿಲ್ ರಿಪ್ಲೇಸ್ಮೆಂಟ್ ಮಾಡಿ, ಇದಾದ್ಮೇಲೆ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಓಕೆ. ಇನ್ ಕೇಸ್ ಏನಾದ್ರು ಇದು ಯೂಸ್ ಮಾಡಿ ಆಮೇಲೆ ಬಂದ್ಬಿಟ್ಟು ಮತ್ತು ಎಂಜಿನ್ ಆಯಿಲ್ ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ರನ್ ಆದ್ಮೇಲೆ ಮತ್ತೆ ಕಲರ್ ಕಪ್ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಒಂದ್ಸರಿ ನೀವು ಡಿಕಾರ್ಬನೈಸ್ ಟ್ರೈ ಮಾಡಿ ನೋಡಿ, ನಿಮ್ಮ ಪ್ರಾಬ್ಲಮ್ ಖಂಡಿತ ಸಾಲ್ವ್ ಆಗುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ಅಲ್ಲಿ ಕೇಳ್ತಾರೋ ನಿಹಾರಿಕಾ ಅಂತ ಹೇಳ್ಬಿಟ್ಟು ಅವ್ರೇನ್ ಕೇಳ್ತಿದಾರೆ ಅಂತ ಹೇಳಿದ್ರೆ, ಸರ್ ಟಾಟಾ ಕಾರ್ CNG ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಿದ್ದಾರೆ. ಆಕ್ಚುಲಿ ಬಂದ್ಬಿಟ್ಟು CNG ಫಿಟೆಡ್ ಅಂದ್ರೆ ಫ್ಯಾಕ್ಟರಿ ಫಿಟೆಡ್ ಕಾರ್ಸ್ ಬಂದ್ಬಿಟ್ಟು ಟಾಟಾದವ್ರ ಕಡೆಯಿಂದ ಇನ್ನು ಯಾವ್ದು ಲಾಂಚ್ ಆಗಿಲ್ಲ. ಬಟ್ ಆಕ್ಚುಲಿ ಒಂದು ಹಿಂಟ್ ಪ್ರಕಾರ ಈ ನೆಕ್ಸ್ಟ್ ಬರುವಂತ 2022 ಫಸ್ಟ್ ಕ್ವಾರ್ಟರ್ ಎಂಡ್ ಅಥವಾ ಸೆಕೆಂಡ್ ಕ್ವಾರ್ಟರ್ ಫಸ್ಟ್ ಅಲ್ಲೇ ಟಾಟಾದವರು ಬಂದ್ಬಿಟ್ಟು ಒಂದು CNG ಫಿಟೆಡ್ ಅಂದ್ರೆ ಫ್ಯಾಕ್ಟರಿ ಫಿಟೆಡ್ CNG ಕಾರ್ ನ ಲಾಂಚ್ ಮಾಡುವಂತ ಚಾನ್ಸಸ್ ಖಂಡಿತ ಇದೆ. ಅದು ಯಾವ್ದು ಗಾಡಿ ಅಂತ ಹೇಳಿದ್ರೆ ಟಾಟಾ
ಟಿಯಾಗೋ. ಯಾಕಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಬಂದ್ಬಿಟ್ಟು ಹುಂಡೈದವ್ರ ಕಡೆಯಿಂದನೂ CNG ಫಿಟೆಡ್ ಗಾಡಿಗಳು ಬರ್ತಾ ಇದೆ, ಹಾಗೆ ಮಾರುತಿ ಸುಜುಕಿ ಅವ್ರ ಕಡೆಯಿಂದನೂ CNG ಫ್ಯಾಕ್ಟ್ರಿ ಫಿಟೆಡ್ CNG ಕಾರ್ಸ್ ಬರ್ತಾ ಇದಾವೆ. ಬಟ್ ಆಕ್ಚುಲಿ ಬಂದ್ಬಿಟ್ಟು ಟಾಟಾದ ಕಡೆಯಿಂದ ಇದುವರೆಗೂ ಯಾವುದೇ ಕಾರ್ ಲಾಂಚ್ ಆಗಿಲ್ಲ. ಅವರು ಕೂಡ ಯೋಚನೆ ಮಾಡ್ತಿದ್ದಾರೆ ಲಾಂಚ್ ಮಾಡೋದಕ್ಕೆ. ಎಲ್ಲ ಕನ್ಸ್ಯೂಮರ್ಸ್ ಏನಿದ್ದಾರೆ, ಕಸ್ಟಮರ್ಸ್ ಏನಿದ್ದಾರೆ, CNG ಫಿಟೆಡ್ ಕಾರ್ಗಳ ಜೊತೆಗೆ ಅವ್ರ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಸೊ ಅದು ಈ ಟಾಟಾದವ್ರಿಗೂ ಆಲ್ಮೋಸ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಆಕ್ಚುಲಿ ಅಫಿಷಿಯಲಿ ಎಲ್ಲೂ ಅನೌನ್ಸ್ ಮಾಡಿಲ್ಲ, ಬಟ್ ಖಂಡಿತ ಲಾಂಚ್ ಆಗುವಂತ ನೆಕ್ಸ್ಟ್ ಇಯರ್ ಅಂತೂ ಖಂಡಿತ ಲಾಂಚ್ ಆಗುತ್ತೆ. ಅದು ಟಿಯಾಗೋನೇ ಫಸ್ಟ್ ಲಾಂಚ್ ಮಾಡ್ತಾರೆ, ಅದಾದ್ಮೇಲೆ ಬಿಟ್ಟು ಅದ್ರ ರೆಸ್ಪಾನ್ಸ್ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಬೇರೆ ಗಾಡಿಗಳಲ್ಲೂ ಸಹ CNG ಫಿಟೆಡ್ ಅನ್ನ ಲಾಂಚ್ ಮಾಡುವಂತ ಚಾನ್ಸಸ್ ಖಂಡಿತ ಇದೆ. ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ಅಲ್ಲಿ ದೇವರಾಜ್ ಅನ್ನೋರು ಕೇಳ್ತಿದ್ದಾರೆ. ಏನಂತ ಹೇಳಿದ್ರೆ, ಸರ್ ನಾನು ಮೊದಲ ಬಾರಿಗೆ ಕಾರ್ ತೆಗೆದುಕೊಳ್ಬೇಕಂತ ಇರುವೆ, ಸೊ 5-6 ಲಕ್ಷದ ಒಳಗೆ ಯಾವ ಕಾರ್ ಒಳ್ಳೆಯದು ತಿಳಿಸಿ ಸರ್, ವಂದನೆಗಳು ಅಂತ ಹೇಳ್ತಿದ್ದಾರೆ. ನೀವು ಫಸ್ಟ್ ಟೈಮ್ ಕಾರ್ ಬೈಯರ್ ಆಗಿದ್ರಿ ಅಂತ ಹೇಳಿದ್ರೆ ನಿಮ್ಮ ಬಡ್ಜೆಟ್ 5-6 ಲಕ್ಷ ಇದೆ ಅಂತ ಹೇಳಿದ್ರೆ, ಸೊ ಇದನ್ನ ಸ್ವಲ್ಪ ಮಟ್ಟಿಗೆ ನೀವು ಇನ್ಕ್ರೀಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಒಂದು ಒಳ್ಳೆ ಕಾರ್ನ ನೀವು ಮನೆಗೆ ತರಬಹುದು. ಅಂದ್ರೆ ನಿಮ್ಮ ಬಜೆಟ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಟೈಟ್ ಆಗಿದೆ 6 ಲಕ್ಷನೇ ಅಂತ ಹೇಳಿದ್ರೆ ನಿಮ್ಗೆ, ಸೊ 6 ಲಕ್ಷದ ಒಳಗೆ ಒಳ್ಳೆ ಕಾರ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ನೀವು ಮಾರುತಿ ಸುಜುಕಿಯ ಇಗ್ನಿಸ್ ಅನ್ನ ಪ್ರಿಫರ್ ಮಾಡಬಹುದು. ಅದರಲ್ಲಿ ಒಂದು ಬೇಸ್ ವೇರಿಯಂಟ್ ನಿಮಗೆ 6 ಲಕ್ಷದ ಒಳಗೆ ಸಿಗುತ್ತೆ. ಬಟ್ ಒಳ್ಳೆ ಗಾಡಿ ಸಿಟಿಯಲ್ಲಿ ಯೂಸ್ ಆಗೋದಕ್ಕೆ ಅಥವಾ ಗ್ರೌಂಡ್ ಕ್ಲಿಯರೆನ್ಸ್ ಅನ್ನು ನೋಡಿದ್ವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸಿಟಿಯಲ್ಲಿ ಡ್ರೈವಿಂಗ್ ಗೆ ಹೇಳಿ ಮಾಡಿಸಿದಂತ ಗಾಡಿ ಇಗ್ನಿಸ್. ಬಟ್ ಅದರ ಲುಕ್ ಏನಿದೆ, ಅದರ ರಿಯರ್ ಲುಕ್ ಬಂದ್ಬಿಟ್ಟು ಸ್ವಲ್ಪ ಜನಕ್ಕೆ ಅದು ಇಷ್ಟ ಆಗೋದಿಲ್ಲ, ಬಟ್ ಕೆಲವೊಬ್ಬರಿಗೆ ಅದೇ ಇಷ್ಟ ಆಗುತ್ತೆ. ಸೊ ನೀವು ಲುಕ್ ಡಿಸೈನ್ ಎಲ್ಲ ಕಂಪೇರ್ ಮಾಡಿ ನಿಮ್ಮ ಬಜೆಟ್ ಅಲ್ಲಿ ಅಂತ ಹೇಳಿದ್ರೆ ಸಿಟಿ ಡ್ರೈವಿಂಗ್ ಗೆ ಇಗ್ನಿಸ್ ತುಂಬಾನೇ ಸೂಟ್ ಆಗುತ್ತೆ. ಅದನ್ನ ಬಿಟ್ಟರೆ ಅಂತ ಹೇಳಿದ್ರೆ ನಿಮಗೆ ಟಾಟಾ ಅವರ ಟಿಯಾಗೋ ಸಹ ನಿಮ್ಗೆ ಬರುತ್ತೆ. ಅಂದ್ರೆ ಬೇಸ್ ಮಾಡಲ್ ಅಂತ ಹೇಳಿದ್ರೆ ಒಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಗಾಡಿ ಅಂತ ಹೇಳಿದ್ರೆ ನನ್ನ ಪ್ರಕಾರ ಟಾಟಾ ಪಂಚನ ನೀವು ಆಕ್ಚುಲಿ ವೇಟ್ ಮಾಡಬಹುದು. ಬೇಸ್ ಮಾಡಲ್ ಬಂದ್ಬಿಟ್ಟು ನಿಮಗೆ ಇಲ್ಲಿ 660 ಅಲ್ಲಿ ಸಿಗುತ್ತೆ ವಿತ್ ರಿದಮ್ ಪ್ಯಾಕ್. ಆಲ್ಮೋಸ್ಟ್ ಏನಾದ್ರೆ ನಿಮಗೆ ಅಗತ್ಯ ಇರುವಂತಹ ಫೀಚರ್ಸ್ ಖಂಡಿತ ಸಿಗುತ್ತೆ. ಎಲ್ಲ ಫೀಚರ್ಸ್ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಬೇಸ್ ಮಾಡಲು ಸ್ವಲ್ಪ ಮಟ್ಟಿಗೆ ಫೀಚರ್ಸ್ ಸಿಗುತ್ತೆ ನಿಮಗೆ ರಿದಮ್ ಪ್ಯಾಕ್ ಜೊತೆಗೆ ತಗೊಂಡ್ರಿ ಅಂತ ಹೇಳಿದ್ರೆ. ಸೊ ಇಲ್ಲಿ ನಿಮಗೆ ಒಂದು ಮ್ಯೂಸಿಕ್ ಸಿಸ್ಟಮ್, ಅದು ಆಡಿಯೋ ಕಂಟ್ರೋಲ್, ಅದ್ರ ಜೊತೆಗೆ ಒಂದು 4 ಸ್ಪೀಕರ್, ಹಾಗೆ ಫ್ರಂಟ್ ಪವರ್ ವಿಂಡೋಸ್ ಸಿಗುತ್ತೆ, ಹಾಗೆ ಬ್ಯಾಕ್ ಬಂದ್ಬಿಟ್ಟು ನಿಮ್ಗೆ ಮ್ಯಾನುವಲ್ ವಿಂಡೋಸ್ ಸಿಗುತ್ತೆ. ಬಟ್ ಏನಂತ ಹೇಳಿದ್ರೆ ಟಾಟಾ ಪಂಚನ ಯಾಕೆ ಪ್ರಿಫರ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಬಂದ್ಬಿಟ್ಟು ಸೇಫ್ಟಿ, ಹಾಗೆ ಬಂದ್ಬಿಟ್ಟು ಒಂದು ಮೈಕ್ರೋ SUV ಅಂದ್ರೆ ನಿಮಗೆ ಒಂದು ಹ್ಯಾಚ್ ಬ್ಯಾಕ್ ತಗೊಳ್ಳುವಂತ ರೇಟ್ ಅಲ್ಲಿ ನಿಮಗೆ ಒಂದು SUV ಗಾಡಿ ಬರ್ತಾ ಇದೆ. ಆ ಅಮೌಂಟ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಆಕ್ಚುಲಿ ಹ್ಯಾಚ್ ಬ್ಯಾಕ್ ಸಹ ಬರಲ್ಲ. ಕೆಲವೊಂದು ಗಾಡಿಗಳು, ಕೆಲವೊಂದು ಕಂಪನಿ ಹ್ಯಾಚ್ ಬ್ಯಾಕ್ ಸಹ ನಿಮಗೆ ಆ ಅಮೌಂಟ್ ಅಲ್ಲಿ ಸಿಗಲ್ಲ. ಬಟ್ ಅಷ್ಟು ಅಮೌಂಟ್ ಅಲ್ಲಿ ನಿಮಗೆ ಒಂದು SUV ಗಾಡಿ ನಿಮ್ಮ ಮನೆ ಬರುತ್ತೆ ಅಂತ ಹೇಳಿದ್ರೆ ಖಂಡಿತ ನನ್ನ ಪ್ರಕಾರ ನೀವು ಬೇಸ್ ಮಾಡಲು ಸಹ ಪ್ರಿಫರ್ ಮಾಡಬಹುದು. ಯಾಕಂದ್ರೆ ಮೇನ್ ಅಂದ್ರೆ ಅದು ಸೇಫ್ಟಿ, ಹಾಗೆ ಬಂದ್ಬಿಟ್ಟು ಕಂಫರ್ಟ್. ಹೈವೇಗಳು ಡ್ರೈವ್ ಮಾಡೋದಾಗಿರ್ಬೋದು, ಅಥವಾ ಆಫ್ ರೋಡಿಂಗ್ ಅಲ್ಲಿ ಆಗಿರ್ಬೋದು, ಅಥವಾ ವಿಲೇಜ್ ಗಳು ಡ್ರೈವ್ ಮಾಡೋದು, ಸೊ ಎಲ್ಲಾ ಡ್ರೈವಿಂಗ್ ಅಲ್ಲಿ ನಿಮಗೆ ತುಂಬಾನೇ ಕಂಫರ್ಟ್ ಆಗಿದೆ. ಸೊ ಖಂಡಿತ ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು 50,000-60,000 ಸಾವಿರ ಇನ್ಕ್ರೀಸ್ ಮಾಡ್ಕೊಂಡ್ಬಿಟ್ಟು ಟಾಟಾ ಪಂಚ್ ಬೇಸ್ ಮಾಡಲ್ ನ ಬುಕ್ ಮಾಡಿ. ಬಟ್ ಏನಂದ್ರೆ ಸ್ವಲ್ಪ ಮಟ್ಟಿಗೆ ನೀವು ವೇಟ್ ಮಾಡಬೇಕಾಗುತ್ತೆ. ವೇಟಿಂಗ್ ಪೀರಿಯಡ್ ತುಂಬಾನೇ ಇನ್ಕ್ರೀಸ್ ಆಗ್ಬಿಟ್ಟಿದೆ ಆಯ್ತಾ. ಒಂದು ಮಿನಿಮಮ್ ಏನಂದ್ರೆ ನಿಮ್ಗೆ ಒಂದು 5-6 ತಿಂಗಳು ವೇಟ್ ಮಾಡಬೇಕಾಗುತ್ತೆ. ಬಟ್ ವೇಟ್ ಮಾಡಿ, ಒಂದು ಒಳ್ಳೆ ಗಾಡಿ ನಿಮ್ಮ ಮನೆಗೆ ಬರುತ್ತೆ. Q&A ಸೆಷನ್ ಲಾಸ್ಟ್ ಕ್ವಶನ್ ಪಿಕ್ ಮಾಡ್ತಾನೆ. ಆಕ್ಚುಲಿ ಬಂದ್ಬಿಟ್ಟು ಇದು ಕ್ವಶನ್ ಅಲ್ಲ, ಕಾಂಪ್ಲಿಮೆಂಟ್. ಏನಂತ ಹೇಳಿದ್ರೆ ಮಂಜುನಾಥ್ ಅನ್ನೋರು ದಾವಣಗೆರೆ ಅನ್ಸುತ್ತೆ, ಇವರು ದಾವಣಗೆರೆ. ಅವ್ರು ಏನಂತಾರೆ ಅಂದ್ರೆ ಇವತ್ತು ದಾವಣಗೆರೆ RTO ನಲ್ಲಿ ಕಾರ್ದು ಟ್ರಯಲ್ ಇತ್ತು. ಸೊ ನನಗೆ ಕಾರ್ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ದುಡ್ಡು ಕೊಟ್ಟು ಕಲಿಯೋಕೆ ಆಗ್ಲಿಲ್ಲ. ಸೊ ನಿಮ್ಮ ವಿಡಿಯೋನ 3 ತಿಂಗಳಿನಿಂದ ನೋಡಿ ಒಂದ್ಸಲ ಅಷ್ಟೇ ನಿಜವಾಗ್ಲೂ ಕಾರ್ ಓಡಿಸಿ ಇವತ್ತು ಟ್ರಯಲ್ ಕೊಟ್ಟೆ. ಸೊ ಥ್ಯಾಂಕ್ಸ್ ಅಣ್ಣ, ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ನೀವು ಅಂತ ಹೇಳ್ತಿದ್ದಾರೆ. ಖಂಡಿತ ತುಂಬಾನೇ ಖುಷಿ ಆಗುತ್ತೆ ಆಕ್ಚುಲಿ ಈ ರೀತಿಯ ಕಮೆಂಟ್ಸ್ ನೋಡೋದೈತೆ ಅಂತ ಹೇಳಿದ್ರೆ, ಅಥವಾ ಈ ರೀತಿಯ ನಿಮ್ಮಿಂದ ಈ ಕಾಂಪ್ಲಿಮೆಂಟ್ ಸಿಗುತ್ತೆ ಅಂತ ಹೇಳಿದ್ರೆ ಖಂಡಿತ ನಾನು ಹೀಗೆ ಈ ಚಾನಲ್ ನ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೋಆಪರೇಷನ್ ಅಥವಾ ನಿಮ್ಮ ಸಪೋರ್ಟ್ ಖಂಡಿತ ಬೇಕಾಗತ್ತೆ ವಿಡಿಯೋನ ಚಾನಲ್ ನ ರನ್ ಮಾಡ್ಬೇಕಂತ ಹೇಳಿದ್ರೆ. ಯಾಕಂದ್ರೆ ಹೆಚ್ಚೆಚ್ಚು ವ್ಯೂಸ್ ಬರಬೇಕು, ಹೆಚ್ಚೆಚ್ಚು ಲೈಕ್ಸ್ ಬರಬೇಕು, ಹಾಗೆ ಬಂದ್ಬಿಟ್ಟು ಸಬ್ಸ್ಕ್ರೈಬ್ ಆಗ್ತಿರ್ಬೇಕು ಎಲ್ಲರೂ. ಕೆಲವು ಟೈಮ್ ಏನಾಗುತ್ತೆ ತುಂಬಾ ಜನ ನೋಡ್ತಿರ್ತಾರೆ, ಸೊ ಓನ್ಲಿ 20% ಅಥವಾ 19-20% ಮಾತ್ರ ಸಬ್ಸ್ಕ್ರೈಬ್ ಮಾಡಿರ್ತಾರೆ, ಸ್ವಲ್ಪ ಹಾಗೆ ವಿಡಿಯೋಸ್ ಅನ್ನ ನೋಡ್ತಿರ್ತಾರೆ. ಬಟ್ ಇದೇನಂದ್ರೆ ಸ್ವಲ್ಪ ಮಟ್ಟಿಗೆ ನಮಗೆ ಡಿಮೋಟಿವೇಟ್ ಆಗುತ್ತೆ. ಬಟ್ ಸ್ಟಿಲ್ ನಮ್ಮನ್ನು ಇಷ್ಟಪಡೋರು ಇಷ್ಟು ಜನ ಇದ್ದಾರೆ ಅನ್ನೋದಕ್ಕೂ ತುಂಬಾನೇ ಖುಷಿ ಆಗುತ್ತೆ. ಚಿಕ್ಕ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನನ್ನ ವಿಡಿಯೋಸ್ ಏನಿದೆ ನಿಮ್ಗೆ ಲೈಕ್ ಆಯ್ತು ಅಂತ ಹೇಳಿದ್ರೆ ಸೊ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಡ್ರೈವಿಂಗ್ ಅನ್ನ ಕಲಿಯೋರು ಇದ್ದಾರೆ ಅಂತ ಹೇಳಿದ್ರೆ ಸೊ ಅವ್ರ ಜೊತೆಗೆ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಹಾಗೆ ಯಾರು ವಿಡಿಯೋಸ್ ಅನ್ನ ನೋಡ್ತೀರಾ ಖಂಡಿತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಆನ್ ಮಾಡಿ ಇಟ್ಕೊಳ್ಳಿ. ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವ್ಯೂಸ್ ಬಂದಂಗೆ ನಮಗೂ ಸಹ ಒಂದು ಮೋಟಿವೇಶನ್ ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ. ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿ ಈ ಚಾನಲ್ ಕಂಟಿನ್ಯೂ ಮಾಡಕ್ಕೆ, ನಿಮ್ ಜೊತೆಗೆ ಕಂಟಿನ್ಯೂ ಆಗಿ ಮುಂದುವರೆಯೋದಕ್ಕೆ. ಇದೇ ಹೋಪ್ ಒಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ದು ಯಾವ್ದಾದ್ರು ಡೌಟ್ಸ್ ಅಥವಾ ಕ್ವರೀಸ್ ಇತ್ತು ಅಂತ ಹೇಳಿದ್ರೆ ಆಟೋಮೊಬೈಲ್ ರಿಲೇಟೆಡ್, ಡ್ರೈವಿಂಗ್ ರಿಲೇಟೆಡ್, ಅಥವಾ ಗಾಡಿಯ ರಿಲೇಟೆಡ್, ಹೊಸ ಗಾಡಿನ ತಗೊಳ್ತಿದ್ರೆ ಯಾವ ಗಾಡಿ ತಗೋಬೇಕು, ಕನ್ಫ್ಯೂಷನ್ಸ್, ಸೊ ಇದೆಲ್ಲ ಡೌಟ್ಸ್ ಇತ್ತು ಅಂತ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನನ್ನ ಗಮನಕ್ಕೆ ತಗೊಂಬನ್ನಿ. ಸೊ ಆ ನಿಮ್ಮ ಕೋರಿಗೆ ನೆಕ್ಸ್ಟ್ ಬರುವಂತ ಸಂಡೇ Q&A ಸೆಷನ್ ಖಂಡಿತ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೆ ಮುಂದೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.